ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಶಂಕರ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಹೊಸ ಜಿಮೇಲ್ ಅಕೌಂಟನ್ನು ಯಾವ ರೀತಿಯಾಗಿ ಪ್ರೊಫೆಷ್ನಲ್ ಆಗಿ ನಿಮ್ಮ ಒಂದು ಜಿಮೇಲ್ ಅಕೌಂಟನ್ನು ಕ್ರಿಯೇಟ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಂತ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ನಿಮ್ಮ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಂಡು ಇಲ್ಲಿ ಕ್ರಿಯೇಟ್ ಜಿಮೇಲ್ ಅಕೌಂಟ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ನಂತರ ಇಲ್ಲಿ ಕ್ರಿಯೇಟ್ ಜಿಮೇಲ್ ಅಕೌಂಟ್ ಅಂತ ಫಸ್ಟ್ ಆಪ್ಷನ್ ಬರುತ್ತೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಕ್ರಿಯೇಟ್ ಜಿಮೇಲ್ ಅಂತ ಬರುತ್ತೆ, ಇಲ್ಲಿ ಜಿಮೇಲ್ ಅಕೌಂಟ್ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಇರುವಂಥ ಅಕೌಂಟ್ಗಳು ಇಲ್ಲಿ ತೋರಿಸುತ್ತೆ. ಇಲ್ಲಿ ಕೆಳಗೆ ಬಂದು ಆ್ಯಡ್ ಅಕೌಂಟ್ ಟು ಡಿವೈಸ್ ಅಂತೇಳಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಚೆಕಿಂಗ್ ಇನ್ಫಾರ್ಮೇಷನ್ ಬರುತ್ತೆ, ಸ್ವಲ್ಪ ಇದು ವೇಟ್ ಆಗುತ್ತೆ. ಈ ಒಂದು ಚೆಕಿಂಗ್ ಇನ್ಫಾರ್ಮೇಷನ್ ಆದ ನಂತರ ಈ ರೀತಿ ಬರುತ್ತೆ. ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಏನಿದೆಯಲ್ಲ ಕೆಳಗೆ, ಇಲ್ಲಿ ನೀವು ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮೈ ಪರ್ಸನಲ್ ಯೂಸ್ ಅದೆಲ್ಲ ಅದಕ್ಕೆ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕೊಡಿ. ಇಲ್ಲಿ ನಿಮ್ಮ ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮನ್ನು ಎಂಟರ್ ಮಾಡ್ಕೋಬೇಕಾಗತ್ತೆ. ಲಾಸ್ಟ್ ನೇಮ್ ಅನ್ನೋದು ಇಲ್ಲಿ ಆಪ್ಷನಲ್ಲಿ ಇರುತ್ತೆ ಮತ್ತು ಫಸ್ಟ್ ನೇಮನ್ನು ಎಂಟರ್ ಮಾಡ್ಕೋಬೇಕು. ಫಸ್ಟ್ ನೇಮ್ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಕೊಡಿ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡ್ಕೊಳ್ಳಿ. ಮಂತು, ಡೇಟು ಮತ್ತು ಇಯರು ಮತ್ತು ಜೆಂಡರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕೊಡಿ. ಇಲ್ಲಿ ನಿಮ್ಮ ಒಂದು ಯಾವ ಜಿಮೇಲ್ ಯಾವ ರೀತಿ ಬೇಕಲ್ಲ ಆ ರೀತಿಯಾಗಿ ನಿಮ್ಮ ಹೆಸರನ್ನು ಇಲ್ಲಿ ಬರೀಬೇಕು. ನಿಮ್ಮ ಹೆಸರನ್ನು ಬರೆದು ನೋಡಿ ಯಾವ ಒಂದು ರೀತಿ ನಿಮ್ಮ ಜಿಮೇಲ್ ಬೇಕಲ್ಲ ಆ ಒಂದು ಹೆಸರನ್ನು ಇಲ್ಲಿ ಎಂಟರ್ ಮಾಡಿ ಚೇಂಜ್ ಮಾಡ್ತಾ ನೋಡಿ, ಇದ್ದರೆ ಸಿಗುತ್ತೆ. ಹಲವಾರು ರೀತಿ ಚೇಂಜ್ ಮಾಡಿದ ನಂತರ ಯಾವುದೋ ಒಂದು ನಂಬರ್ನಲ್ಲಿ ನಿಮಗೆ ತೋರಿಸುತ್ತೆ. ಆ ಒಂದು ಜಿಮೇಲನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ನಿಮ್ಮ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕು. ಅದು ಒಂದು ಸ್ಟ್ರಾಂಗ್ ಆದ ಪಾಸ್ವರ್ಡ್ ಇರಬೇಕಾಗುತ್ತೆ. ನೋಡ್ತಾ ಇದ್ದರೆ ಈ ರೀತಿಯಾದ ಪ್ಯಾಟರ್ನಲ್ಲಿ ಇರಬೇಕು. ಅದು ABC 1 2 3 ಮತ್ತು ಸಿಂಬಲ್ ಅನ್ನೋದು ಕಂಪಲ್ಸರಿ ಇರಬೇಕಾಗುತ್ತೆ. ಆಲ್ಫಾಬೆಟ್ನಲ್ಲಿ ABCD ಕ್ಯಾಪಿಟಲ್ ಮತ್ತು ಸ್ಮಾಲು ಮಿಕ್ಸ್ ಇರಬೇಕು. ಆ ರೀತಿಯಾದ ಒಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡಿಕೊಂಡು ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ, ಪ್ರವೇಶಿ. ಇಲ್ಲಿ ನೀವು ಅಗ್ರಿ ಇತ್ತು ಕೊಡಬೇಕಾಗುತ್ತೆ, ಐ ಅಗ್ರಿ. ನೆಕ್ಸ್ಟ್ ಇಲ್ಲಿ ಗೂಗಲ್ ಸರ್ವಿಸ್ ಈ ರೀತಿ ಬರುತ್ತೆ. ಇದು ಈಗ ನಿಮ್ಮ ಒಂದು ಲಾಗಿನ್ ಆಗ್ತಾ ಇದೆ. ಆಟೋಮೆಟಿಕ್ಲಿ ನಿಮ್ಮ ಮೊಬೈಲಲ್ಲಿ ಈ ಜಿಮೇಲ್ ಅನ್ನೋದು ಲಾಗಿನ್ ಆಗ್ತಾ ಇರುತ್ತೆ. ಈಗ ನೋಡ್ಬೋದು, ನಾನು ಈಗ ಜಿಮೇಲನ್ನು ಓಪನ್ ಮಾಡಿದ್ದೀನಿ. ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ನನ್ನ ಕ್ರಿಯೇಟ್ ಆದ ಜಿಮೇಲ್ ಇಲ್ಲಿ ತೋರಿಸುತ್ತೆ. ಇಲ್ಲಿ ನೋಡ್ಬೋದು ನೀವು ಲಾಸ್ಟ್ನಲ್ಲಿ ಈ ರೀತಿಯಾದ ಒಂದು ಜಿಮೇಲ್ ಇಲ್ಲಿ ತೋರಿಸುತ್ತೆ. ನೀವು ಯಾವ ಒಂದು ಜಿಮೇಲ್ ಕ್ರಿಯೇಟ್ ಮಾಡಿದಾರಲ್ಲ ಇಲ್ಲಿ ಲಾಸ್ಟ್ ಫೈನಲಲ್ಲಿ ತೋರಿಸುತ್ತೆ ನೋಡಿ. ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡ್ಬೋದು ನೀವು ಈ ರೀತಿಯಾಗಿ ನಿಮ್ಮ ಒಂದು ನ್ಯೂ ಜಿಮೇಲನ್ನು ಪ್ರೊಫೆಷನಲ್ ಆಗಿ ಕ್ರಿಯೇಟ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬಾಯ್. ಥ್ಯಾಂಕ್ ಯು.